ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಪೊಮ್ಮಿಸ್ ವ್ಲಾಗ್ಸ್. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನಾಡ ಹಬ್ಬ ದಸರಾಗೆ ಬಂದಿದ್ದೀನಿ. 2024ನೇ ಇಸ್ವಿಲಿ ನಡೀತಾ ಇರೋವಂಥ ದಸರಾನ ನಾನು ಈ ವಿಡಿಯೋ ಮುಖಾಂತರ ನಿಮಗೆಲ್ಲನೂ ತೋರಿಸ್ಬೇಕು ಅಂತ ಇದ್ದೀನಿ. ಸೊ ಪಾರ್ಟ್ ವೈಸು ಸೀರೀಸ್ ಆಗಿ ಮಾಡಿ ವೀಡಿಯೋಸ್ ಬಿಡ್ತೀನಿ. ಪ್ರತಿಯೊಂದು ಕೂಡ ಫುಲ್ ಕವರ್ ಮಾಡಿದ್ದೀನಿ, ಆದಷ್ಟು ಪ್ರಯತ್ನ ಮಾಡಿದ್ದೀನಿ ತೋರಿಸೋದಕ್ಕೆ. ಸೊ ಹಾಗಾಗಿ ರಾ ವೀಡಿಯೋನೇ ಹಾಕ್ತಾಯಿದ್ದೀನಿ, ಜಾಸ್ತಿ ಮಾತಾಡೋದಿಲ್ಲ. ನೋಡಿ ಎಂಜಾಯ್ ಮಾಡಿ. ಈಗ ನಾನು ಸ್ಟಾರ್ಟಿಂಗಲ್ಲಿ ಫಸ್ಟ್ ಬಂದಿದ್ದು ಪ್ಯಾಲೇಸ್ ಮುಂದೆ ಬಂದಿದ ತಕ್ಷಣ ಇಲ್ಲಿ ಎಲ್ಲ ಥರ ಎಕ್ಸಿಬಿಷನ್ಸು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಆನೆಗಳ ಒಂದು ಗಾಂಭೀರ್ಯ ನಡಿಗೆ ಮತ್ತು ಎಲ್ಲ ದಸರಾ ಅಂಬಾರಿ ಯಾವ ಥರ ಅಭಿಮನ್ಯು ಹೊತ್ಕೊಂಬರ್ತಾನೆ ಅಲ್ಲಿ ತನಕನೂ ಕೂಡ ದಸರಾ ಎಂಡ್ ಆಗೋ ತನಕ ಅಂದರೆ ಮುಗಿಯೋ ತನಕ ಫಂಕ್ಷನ್ ಮುಗಿಯೋ ತನಕನೂ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ಇದನ್ನು ಸೀರೀಸ್ ವೈಸ್ ಬಿಡ್ತಾಯಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಇದರ ನಂತರ ನಾವು ನೋಡ್ತಾ ಇರೋದು ತುಮಕೂರು ಜಿಲ್ಲೆಯ ಕ್ಷೇತ್ರ ಔಷಧ ಸಸ್ಯಗಳ ಸಂಜೀವಿನಿ ಸರ್ವಸಸಿದ್ಧರ ಬೆಟ್ಟ ಮತ್ತು ಬಯಲು ಸೀಮೆಯ ನಾಳಿದಂತಹ ಹೆಸೆಯ ಅರಸು. ರಾಷ್ಟ್ರೀಯ ಭಾವೈಕ್ಯತೆಯ ಪ್ರತೀಕವಾಗಿರುವಂತಹ ಈ ದೇಗುಲ ಭೂಗತ ದೇವಾಲಯ, ವೈದ್ಯೇಶ್ವರ ದೇವಾಲಯ, ವೀರಶೈವಗಳು ನಾಮಕೊಂಡಿರುವ ಶಾಂತಿವರ್ಧಕ ಕನ್ನಡ ಪಾಠಶಾಲೆಯನ್ನು 1936 ಪ್ರಾರಂಭ ಮಾಡಿದರು. ಮುಸ್ಲಿಂ ಸರ್ಕಾರದ ಚೇತನ ಆರಂಭ ಮಾಡಿದಾಗ ಒಳಗಡೆ ಹಾಕಿ ಒಳಗಡೆ ಕನ್ನಡ ಶಾಲೆಗೆ ಕರೆತಂದರು. ಉಳಿದ ಬಂಧುಗಳನ್ನ ಒಪ್ಪಿಸಿ ಕಲಾವಿದ ಜನಪದ ಕಲಿಯುತ್ತಂದ್ರೆ ಯಾವಾಗಲೂ ಜನರನ್ನು ಒಮ್ಮೂಡಿಸ ಕಲಿತಾರೆ. ಪ್ರವಾಸೋದ್ಯಮ ಇಲಾಖೆ ಒಂದು ರಾಜ್ಯ ಜಗತ್ತಿನಲ್ಲಿ ಕರ್ನಾಟಕ ಭೌತಿಕವಾಗಿ ಒಂದು ರಾಜ್ಯವಾದರೂ ತನ್ನ ಅಂತರಂಗದಲ್ಲಿ ಹಲವು ಸದಸ್ಯಗಳನ್ನೇ ಅಳವಡಿಸಿಕೊಂಡಿರುವ ವೈವಿಧ್ಯಮಯ ಯುವಕರಾಗಿ ಪಾಲಿಸುತ್ತಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ನಿಮ್ಮವರಿಗೆ ಎಂಟು ಊರಿನಲ್ಲಿ ದೆಹಲಿಯಲ್ಲೂ ಸಹ ನಂದಿನಿ ಪುಷ್ಪಗಳನ್ನು ನಾವು ನೋಡಬಹುದು. ಹೇಗೆ ಮೈಸೂರು ಅರಮನೆ ಇಡೀ ವಿಶ್ವಕ್ಕೆ ಮಾದರಿಗಳು, ಹಾಗೆಯೇ ಕರ್ನಾಟಕಕ್ಕೆ ನಂದಿನಿ ಹಾಲು ಇಡೀ ವಿಶ್ವಕ್ಕೆ ಮೂರನೇ ಟೀಮ್ ಆಲೆ ಸಮಸ್ಯೆಗಳಿಗೆ ನಾವು ಭಯ ಪಡುವಂತಹ ಯಾವುದೇ ಅಗತ್ಯ ಇಲ್ಲ. ಪೊಲೀಸರು ನಮ್ಮ ಸಹಾಯಕ್ಕೆ ನಾವೆಲ್ಲರೂ ಸಹ ಅತ್ಯಂತ ಶಾಂತ ರೀತಿಯಿಂದ ಜೀವನವನ್ನು ಸಾಗಿಸೋದಕ್ಕೆ ಕರ್ನಾಟಕ ಪೊಲೀಸ್ ಇಲಾಖೆ ನಿರಂತರವಾಗಿ ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ. ಶಾಂತ ಚಿತ್ತದಿಂದ ಕುರಿತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಾರೆ. ಅರಸರಾಗಿದ್ದಾರೆ.
ಗೂಬೆ ನನ್ನ ಮಗನೇ ಬೇಕು ಅಂತ ಹೋಗ್ಬಾರ್ದು ಹೇಳ್ತಾ ಇದ್ದೀನಿ. ನೀನು ವಿಡಿಯೋ ಮಾಡ್ತಾ ಮಾಡು. ಎಲ್ಲ ಸೂಪರ್ ಆಗಿ ಸ್ಟೀಲ್ ಆಗ್ತಾ ಇದೆ. ಹಳೆ BMW ಹಳೆ BMW ನಿನಗೇನು ಪ್ರಾಬ್ಲಮ್? ನಾನು ಕಾಣಿಸ್ತಾ ಇಲ್ಲ. ಏನು ಆಗ್ತಾನೆ ಇಲ್ಲ ಅಲ್ಲಿ ಕಾಣಿಸುತ್ತೆ. ನೋಡಿದ್ರಲ್ಲ, ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ತುಂಬ ಪ್ರೋಗ್ರಾಮ್ ಇರೋದಿದೆ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೂ ಮಿಕ್ಕಿದ ಪ್ರೋಗ್ರಾಮ್ನ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ. ನಮಸ್ಕಾರ.